ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ನನ್ನ 6:30ಗೆಲ್ಲ ನನ್ನ ದಿನ ಸ್ಟಾರ್ಟ್ ಆಗೋಯಿತು. ನಾನು 6:30ಗೆ ಎದ್ದೇಳ್ತು ಅಂದರೆ ನನ್ನ ಮಗಳು 6:45, 6:35ಕ್ಕೆಲ್ಲ ಎದ್ಬಿಡ್ತಾಳೆ. ನಾನಿಲ್ಲ ಅಂದರೆ ನನ್ನ ಪಕ್ಕದಲ್ಲಿ ಅವಳ ಪಕ್ಕದಲ್ಲಿ ನಾನಿಲ್ಲ ಅಂತ ಅಂದರೆ ಅವಳು 5 ನಿಮಿಷನೂ ಮಲ್ಕೋದಿಲ್ಲ. ಇನ್ನು ಅವಳು ಎದ್ದಿದ್ಲಲ್ಲ, ಹಾಗೆ ಸ್ವಲ್ಪ ಅವಳನ್ನ ಆಟ ಆಡಿಸ್ಕೊಂಡು, ಅವಳು ಹಣೆಯಲ್ಲಿರೋ ಕಪ್ಪೆಲ್ಲ ಅಳಿಸೋಗಿತ್ತು, ಹಾಗೆ ಸ್ವಲ್ಪ ಹಣೆಗೆ ಮತ್ತು ಕಣ್ಣತ್ರ ಕಪ್ಪಿಕ್ತಾಯಿದ್ದೆ. ಮಕ್ಕಳಿಗೆ ಕಪ್ಪಿಕ್ಕೋದ್ರಿಂದ ದೃಷ್ಟಿ ಜಾಸ್ತಿ ತಾಗಲ್ಲ ಅಂತ ಹೇಳ್ತಾರೆ. ನಮ್ಮಮ್ಮ ಅಂತೂ ಕಪ್ಪಿಲ್ಲ ಅಂತ ಅಂದರೆ ಯಾವಾಗಲೂ ಅವಳ ಹಣೆಗೆ ಕಪ್ಪಿಕ್ಕು ಅಂತಲೇ ಹೇಳ್ತಾನೆ ಇದ್ದರು. ಮಿಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮಮ್ಮಿನ. ಇನ್ನು ಇಲ್ಲೂ ಅಷ್ಟೇ, ನಮ್ಮ ಅತ್ತೆ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇನ್ನು ಗ್ಯಾಸ್ ಎಲ್ಲ ಗಲೀಜಾಗಿ ಹೋಗಿತ್ತು, ಹಾಗೆ ಸ್ವಲ್ಪ ಗ್ಯಾಸ್ನ ಒರೆಸೋಣ ಅಂತ ಹೇಳ್ಬಿಟ್ಟು ಒರೆಸ್ಕೋತಾ ಇದ್ದೆ. ಏನೋ ಗೊತ್ತಿಲ್ಲ, ಅಲ್ಲಲ್ಲೇ ಅಡುಗೆ ಮಾಡಿದ ತಕ್ಷಣ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂತ ಅಂದರೆ ಏನೋ ನೋಡ್ತಾನೆ ಇದ್ದರೆ ಏನೋ ಕೆಲಸನೇ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಮನೆ ಏನಾರ ಗಲೀಜಾಗಿದ್ದರೆ. ಇನ್ನು ಹಾಗೆ ನೀಟಾಗಿ ಗ್ಯಾಸ್ ಎಲ್ಲ ಸೀಟ್ಕೊಂಡೆ. ಇವತ್ತು ಬೆಲ್ಲನ ಯೂಸ್ ಮಾಡಿಬಿಟ್ಟು, ಅಂಗನವಾಡಿಯಿಂದ ಕೊಡುವಂತಹ ಬೆಲ್ಲನ ಯೂಸ್ ಮಾಡಿಬಿಟ್ಟು ಕಾಫಿನ ಮಾಡೋಣ ಅಂತ ಅಂದ್ಕೊಂಡೆ. ಬೆಲ್ಲದ ಕಾಫಿ ತುಂಬಾ ಹೆಲ್ತ್ಗೂ ಒಳ್ಳೆಯದು, ಹಾಗೆ ತುಂಬ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಅಂತೂ ಈ ಬಾಣ್ತಿ ಟೈಮಲ್ಲೆಲ್ಲ ಬೆಲ್ಲದ ಕಾಫಿನ ಕುಡ್ದು ಅಭ್ಯಾಸ ಆಗಿ, ಈಗ ಸಕ್ಕರೆ ಕಾಫಿ ಕುಡಿತು ಅಂತ ಅಂದರೆ ಗಂಟಲೆಲ್ಲ ನೋವು ಬಂದ್ಬಿಡುತ್ತೆ. ಸಕ್ಕರೆ ಕಾಫಿ ಅಡ್ಜಸ್ಟೇ ಆಗ್ತಾಯಿಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ, ನನ್ನ ಮಗನಿಗೆ ಕೊಟ್ಟಿರೋ ಆರ್ಗ್ಯಾನಿಕ್ ಬೆಲ್ಲ ಇತ್ತಂತ ಹೇಳ್ಬಿಟ್ಟು ಬೆಲ್ಲದ ಕಾಫಿನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಕಾಫಿನ ಮಾಡ್ತಾಯಿದ್ದೆ. ಫಸ್ಟೇ ಬೆಲ್ಲನ ಹಾಕಿದ್ರೆ ಕಾಫಿ ಹೊಡ್ಕೊಬಿಡುತ್ತೆ. ಹಾಗಾಗಿ ಫಸ್ಟು ಹಾಲು ಮತ್ತು ಕಾಫಿ ಪೌಡ್ರನ್ನ ಚೆನ್ನಾಗಿ ಮಳಿಸ್ಕೋಬೇಕು. ಅದಾದ ನಂತರ ಬೆಲ್ಲನ ಒಂದು ಗ್ಲಾಸ್ಗೆ ಕಾಫಿನ ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ ಅಥವಾ 3 ಸ್ಪೂನ್ ಬೆಲ್ಲನ ಹಾಕ್ಕೊಂಡ್ರೆ ಆಯಿತು. ತುಂಬ ಅಂದರೆ ತುಂಬ ಬೆಲ್ಲದ ಕಾಫಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಬೆಲ್ಲದ ಕಾಫಿ ಅಂದರೆ ಒಂಥರ ಬೆಲ್ಲದ ಕಾಫಿ ಲವ್ವರ್ ಅಂತಲೇ ಹೇಳ್ಬೋದು. ಆ ಟೇಸ್ಟ್ ಮುಂದೆ ಇನ್ನೇನಿಲ್ಲ ಅಂತ ಅನಿಸುತ್ತೆ. ನೋಡಿ, ಪರ್ಫೆಕ್ಟಾಗಿರೋ ಬೆಲ್ಲದ ಕಾಫಿ ರೆಡಿ ಆಯಿತು. ನನಗೂ ಅಷ್ಟೇ ತುಂಬ ಇಷ್ಟ, ಬೆಲ್ಲದ ಕಾಫಿ ಕುಡಿತಾನೇ ಇರ್ತೀನಿ. ಎಷ್ಟು ಕೊಟ್ಟರು ಕುಡಿತೀನಿ ಅನ್ನೋ ಅಷ್ಟು ಇಷ್ಟ ನನಗೆ. ಬೆಳಗ್ಗೆ ನಾಷ್ಟಕ್ಕೆ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ಪಲಾವನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ, ಆಲೇ 3 ದಿನ ಈ ರೀತಿಯಾಗಿ ತಣ್ಣೀರು ಬಟ್ಟೆನ ಸಬ್ಬಸಿಗೆ ಸೊಪ್ಪಿಗೆ ಸುತ್ತಿಡೋದ್ರಿಂದ ಏನೂ ಹಾಳಾಗೋದಿಲ್ಲ. ನೋಡಿ, 3 ದಿನ ಆದರೂ ಎಷ್ಟು ಫ್ರೆಶ್ ಆಗೈತೆ. ಅದೇ ರೀತಿ ಹಣ್ಣಾಗಲಿ ಕೊಳ್ತೋಗೋದಾಗಲಿ ಆಗಿಲ್ಲ. ಈ ರೀತಿಯಾಗಿ ಒಂದು ತಣ್ಣೀರು ಬಟ್ಟೆಗೆ ಸಬ್ಬಸಿಗೆ ಸೊಪ್ಪನ್ನ ತಂದು ಸುತ್ತಿಟ್ರೆ ಹಾಳಾಗೋದಿಲ್ಲ. ಫ್ರಿಜ್ ಇರೋರ ಮನೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಮ್ಮ ಮನೆ ಫ್ರಿಜ್ ಕೆಟ್ಟೋಗಿರೋದ್ರಿಂದ ಈ ರೀತಿಯಾಗಿ ತಣ್ಣೀರು ಬಟ್ಟೆಗೆ ಸುತ್ತಿಟ್ಟಿದೆ. ಸಬ್ಬಸಿಗೆ ಸೊಪ್ಪು ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು. ಇನ್ನು ಸಿಂಪಲ್ಲಾಗಿ ಯಾವುದೇ ರೀತಿ ತರಕಾರಿ ಹಾಕ್ತೀನಿ, ಜಸ್ಟ್ ಬೀನಿಸು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡು ಪಲಾವನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ನಾನು ತರಕಾರಿ ಕಟ್ ಮಾಡಬೇಕಾದ್ರೆ ನನ್ನ ಮಗ ಅದೇ ತಾನೇ ಎದ್ದಿದ್ದ. ಅವ್ನಿಗೆ ಹಾಲು ಕೊಟ್ಟೆ. ಹಾಲು ಕುಡ್ದಾದ ನಂತರ ಅಮ್ಮ ಕೊಡು, ನಾನು ತರಕಾರಿ ಕಟ್ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡು ಬಂದಿದ್ದ. ನನ್ನ ಮಗಳಿಗೆ ತಗೋ ಬೇನಿಸ್ತೀನು ಅಂತ ನನ್ನ ಮಗಳಿಗೆ ಬೀನಿಸ್ನ ಕೊಡ್ತಾಯಿದ್ದ. ನನ್ನ ಮಗಳು ಚೆನ್ನಾಗಿರೋ ಬೀನಿಸ್ನೆಲ್ಲ ಟೇಸ್ಟ್ ನೋಡಿ ಅಲ್ಲಿಲ್ಲ ಅಂದರೂ ರಸನೆಲ್ಲ ಹೀರ್ಕೊಂಡ್ಳು. ಇನ್ನು ನನ್ನ ಮಗ, ಅಮ್ಮ ಸೊಪ್ಪಾದರೂ ಸೋರಿಸ್ಕೊಡ್ತೀನಿ, ಅಮ್ಮ ಏನಮ್ಮ ಹಿಂಗೆ ಮಾಡ್ತಾಯಿದ್ದೀಯಲ್ಲಮ್ಮ ಅಂತ ಏನೇನೋ ಕ್ವಾಟ್ಲೆ ಕೊಡ್ತಾನೆ ಇದ್ದ ನನಗೆ. ಇನ್ನು ಅದಾದ ನಂತರ ಒಂದೊಂದು ಸೊಪ್ಪನ್ನ ಸೋಸ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಒಂದೊಂದಾಗಿ ಎತ್ತಿಡ್ತಾಯಿದ್ದ. ಪರವಾಗಿಲ್ಲ ಮಗನೇ, ಸೊಪ್ಪು ಸೋಸು ಅಂದಿದ್ದಕ್ಕೆ ಒಂದೊಂದು ಸೊಪ್ಪನ್ನ ನೀಟಾಗಿ ಜೋಡಿಸ್ತಿರ್ತಾಯಿದ್ದ. ಇನ್ನು ನನ್ನ ಮಗಳು ಒಬ್ಬಳನ್ನೇ ಬಿಟ್ಬಿಟ್ಟು ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅವಳು ಮನೇಲಿರೋ ಟೈಮಲ್ಲಿ ಕೆಲಸ ಮಾಡ್ಕೋತೀನಿ. ಇನ್ನು ಅವಳು ಎದ್ದಾದ ನಂತರ ಅವಳನ್ನ ನನ್ನ ಪಕ್ಕದಲ್ಲೇ ಬಿಟ್ಕೊಂಡು ಅಥವಾ ನನ್ನ ಸುತ್ತ ಆಟ ಆಡಿಸ್ಕೊಂಡು ಅವಳ ಆಟ ಆಡಿಸ್ಕೊಂಡು ನಾನು ಕೆಲಸನ ಮಾಡ್ಕೋತೀನಿ. ಅಮ್ಮನೇ ಇವತ್ತೆಲ್ಲ ಬಟ್ಟೆನ ನಾನು ನಾಷ್ಟ ಮಾಡಿಕೊಂಡ್ರೆ ಅಮ್ಮ ಬಟ್ಟೆ ಒಕ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ನಾಷ್ಟನ ಮಾಡ್ಕೋತಾಯಿದ್ದೆ. ಅಮ್ಮ ಬಟ್ಟೆನ ಹೋಗಿದ್ರು. ನಾನು ಸಿಂಪಲ್ಲಾಗಿ ನಾಷ್ಟ ಮಾಡ್ಕೋತೀನಿ, ಮನೆ ಕೆಲಸ ಮಾಡ್ಕೋತೀನಿ ಅಷ್ಟೇ. ಪಪ್ಪು ಇಟ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಅಮ್ಮನೇ ಎಲ್ಲ ಮಾಡ್ಕೋತಾರೆ. ಇನ್ನು ಸಿಂಪಲ್ಲಾಗಿ ಪಲಾವ್ಗೆ ಮಸಾಲ ಹಾಕ್ಕೊಂಡೆ. ಚಕ್ಕೆ, ಲವಂಗ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ನೀರನ್ನ ಬಿಡ್ಕೊಂಡು. ಇನ್ನು ತರಿಯಾಗಿ ಪೇಸ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಲಾವು. ಇನ್ನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಕಾದ ನಂತರ ಪಲಾವ್ ಮಸಾಲಗಳನ್ನ ಹಾಕ್ಕೋಬೇಕು. ಈ ರೀತಿಯಾಗಿ ಬಾಣ್ತೀಲಿ ಸಬ್ಬಸಿಗೆ ಸೊಪ್ಪನ್ನ ಪಲಾವ್ನೋ ಅಥವಾ ಸಾಂಬಾರನ್ನೋ ಮಾಡ್ಕೊಡೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಹಾಲು ಜಾಸ್ತಿ ಆಯ್ತವೆ ಅಂತ ಹೇಳ್ತಾರೆ. ಯಾರಿಗೆ ಹಾಲಾಗೋದಿಲ್ಲ, ಜಾಸ್ತಿ ಆದಷ್ಟು ಸಬ್ಬಸಿಗೆ ಸೊಪ್ಪನ್ನ ತಿನ್ನಿ. ನೋಡಿ, ನಾನು ಅಡುಗೆ ಮಾಡ್ತಾಯಿರ್ಬೇಕಾದ್ರೆ ನನ್ನ ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ತಾಯಿದ್ಲು. ಹಾಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಟೊಮಟೊ ಹಣ್ಣು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೋಬೇಕು. ಎಣ್ಣೆ ಎಲ್ಲ
ಬಿಡ್ಕೊಬರಬೇಕು, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಗಲೇ ಹೆಚ್ಚಿಟ್ಕೊಂಡಿರೋಂತಹ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ಸಬ್ಬಸಿಗೆ ಸೊಪ್ಪು ಅಂದರೆ ಟೇಸ್ಟ್ ಯಾವುದಕ್ಕೆ ಹಾಕಿದ್ರೂ ಅಷ್ಟೇ ಅಲ್ಟಿಮೇಟಾಗಿರುತ್ತೆ ಟೇಸ್ಟು. ಬೋಂಡಕ್ಕಿರ್ಬೋದು, ಉಪ್ಪಿಟ್ಟಿಗಿರ್ಬೋದು, ಯಾವುದಕ್ಕಾರ ಹಾಕಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪಲ್ಲಿ ಏನೋ ಒಂಥರ ಮ್ಯಾಜಿಕ್ ಇರ್ಬೋದು ನೋಡಿ. ಹೆಲ್ತ್ಗೂ ಅಷ್ಟೇ ಒಳ್ಳೆಯದು, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಬೀನಿಸ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಗಲೇ ರುಬ್ಬಿಟ್ಕೊಂಡಿರೋ ಹಾಗೆಯೇ ನಾನು ಮನೇಲಿ ಬೀನಿಸ್ ಕಾಳುಗಳನ್ನ ಬಿಡಿಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕಿದೆ. ಟೇಸ್ಟ್ಗೆ ಬಟಾಣಿ ಇದ್ದರೆ ಬಟಾಣಿ ಹಾಕೋಬೋದು. ನಾನು ಬೀನಿಸ್ ಕಾಳು ಇದ್ವಲ್ಲ ಅವನ್ನೇ ಹಾಕಿದೆ. ಸ್ವಲ್ಪ ಉನಿ ಹಾಕ್ಬಿಟ್ಟು ಹಾಕಬೇಕಿತ್ತು ಅಂತ ಅನಿಸ್ತು. ಪಲಾವ್ ತಿಂದಾಯ್ತಲೇ ನನಗೆ ಸ್ವಲ್ಪ ಗಟ್ಟಿಯಾಗಿ ಸಿಗ್ತಾಯಿತ್ತು. ನಾನು ಹಂಗೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಸಿಗ್ತಾಯಿತ್ತು. ಉನಿ ಹಾಕ್ಬಿಟ್ಟು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಆಗಲೇ ಮಸಾಲ ರುಬ್ಬಿದ್ನಲ್ಲ, ಆ ಮಸಾಲಾನ ಹಾಕ್ಕೊಂಡು ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಬಿಟ್ಕೊಂಡ್ರೆ ಆಗೋಯಿತು. ಅದು ಈ ಟೈಮಲ್ಲಿ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಇನ್ನು ಲಾಸ್ಟಲ್ಲಿ ಅನ್ನ ಪಂಗೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಸಪ್ಪೆ ಗೊತ್ತಾಗೋದಿಲ್ಲ. ಈ ಟೈಮಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕೋಬೋದು. ಇನ್ನು ಒಂದು ಮುಚ್ಚಳನ ಮುಚ್ಚಿಟ್ರೆ ಬೇಗ ಮಾಡ್ಕೊಳ್ಳುತ್ತೆ. ಇನ್ನು ಮಳ್ಳಾದ ನಂತರ ನಾನು ಅಕ್ಕಿನ ವಾಶ್ ಮಾಡಿ 2 ಪಾವು ಅಕ್ಕಿನ ತೊಗೊಂಡಿದ್ದೀನಿ. ಸಾಕು, ನಮಗೆ ನಮ್ಮನೆ ಇರೋದು 4 ಜನ ಇರೋದ್ರಿಂದ 4 ಜನಕ್ಕೆ 2 ಪಾವು ಅಕ್ಕಿ ಸಾಕಾಗುತ್ತೆ. ಇನ್ನು ಅದರಲ್ಲಿರೋ ಗಲೀಜೆಲ್ಲ ಹೋಗಬೇಕು ಅಷ್ಟೊತ್ತು ಅದನ್ನು ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ತಿರುಗಿಬಿಟ್ಟು ಅದನ್ನು ಒಂದು ಸ್ವಲ್ಪ 5 ನಿಮಿಷ ಮುಚ್ಚಿಟ್ರೆ ಆಯಿತು. ಇನ್ನು ಲಾಸ್ಟಲ್ಲಿ ನಾನು ವಿಷಿಲ್ನ ಕೂಗಿಸ್ಕೊತೀನಿ. ಫಸ್ಟೇ ಚೆನ್ನಾಗಿ ಮಳ್ಳಬೇಕು. ಮಳ್ಳಾದ ನಂತರ ವಿಷಿಲ್ನ ಹಾಕೋದ್ರಿಂದ ಅನ್ನ ಹುಡಿಯಾಗಿ ಬರುತ್ತೆ. ಫಸ್ಟ್ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸ್ವಲ್ಪ ಅನ್ನನ ಪಂಗೋ ರೀತಿ ಮಾಡಿಕೊಂಡು ಆಮೇಲಿಂದ ಕುಕ್ಕರ್ ಮುಚ್ಕೋಬೇಕು. ಇನ್ನು ಅದೇ ಅನ್ನ ಆಗೋಷ್ಟೊತ್ತಿಗೆ ನನ್ನ ಮಗಳಿಗೆ ಸರಿನ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಮನೇಲಿ ಮಾಡಿರೋಂತಹ ಸೀರ್ಲಾಕ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನನ್ನ ವೀಡಿಯೋಸ್ನ ಚೆಕ್ ಮಾಡಿ ನೋಡಿ. ನಾನು ಆಲ್ರೆಡಿ ಯಾವ ರೀತಿ ಸೀರ್ಲಾಕ್ನ ಮಾಡ್ಬೋದು ಅಂತ ಹಾಕಿದ್ದೀನಿ. 2 ಸ್ಪೂನ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಬಿಡ್ಕೊಂಡು ಯಾವುದೇ ರೀತಿ ಗಂಟಿಲ್ದೇ ತಿರ್ಕೊಂಡು ಇನ್ನು ಗ್ಯಾಸ್ ಮೇಲೆ ಸರಿನ ಮಡಗಿದ್ರೆ ಆಯಿತು. ಅದನ್ನು ನಿಮ್ಮ ಮನೆ ಏನಾರು 6 ತಿಂಗಳು ಮೇಲ್ಪಟ್ಟು ಮಕ್ಕಳಿದ್ರೆ ಫಸ್ಟ್ ಆದರೆ 1 ಸ್ಪೂನ್ ಹಾಕಿ, 8 ತಿಂಗಳು 7 ತಿಂಗಳು ಇದ್ದರೆ 2 ಸ್ಪೂನ್ 3 ಸ್ಪೂನ್ ಹಾಕಿ ಅದೆಲ್ಲ ಸ್ವಲ್ಪ ಗಟ್ಟಿಗಾಯ್ತಲೆ ಸ್ವಲ್ಪನ ತುಪ್ಪನೋ ಬೆಣ್ಣೆನೋ ಹಾಕಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಶುಗರ್ ಆಗಲಿ ಶಾರ್ಟ್ ಆಗಲಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನನ್ನ ಮಗಳಿಗೆ ಊಟನ ರೆಡಿ ಮಾಡಾಯಿತು. ಅವಳಿಗೆ ಆಟ ಆಡಿಸ್ಕೊಂಡೆಲ್ಲ ಊಟ ತಿನ್ನಿಸ್ತೀನಿ. ಇನ್ನು ಅವಳಿಗೆ ಒಂದೇ ಸ್ಟವ್ ಕೂರಿಸ್ಕೊಂಡು ಊಟ ತಿನ್ನಿಸಿದ್ರೆ ಇಷ್ಟ ಆಗೋದಿಲ್ಲ. ಇನ್ನು ಅವಳದು ಫುಡ್ ರೆಡಿ ಆಗೋಷ್ಟೊತ್ತಿಗೆ ನೋಡಿ ಪರ್ಫೆಕ್ಟಾಗಿರೋ ರೆಡಿಯಾಗಿರೋ ಪಲಾವ್. ಅದು ನಾನು ಸೊಸೈಟಿ ಅಕ್ಕಿ ಬಿಟಿ ರೈಸ್ ಆಗಲಿ ಬುಲೆಟ್ ರೈಸ್ ಆಗಲಿ ಯಾವುದನ್ನೂ ಯೂಸ್ ಮಾಡಿಲ್ಲ. ಸೊಸೈಟಿ ರೈಸ್ನ ಯೂಸ್ ಮಾಡಿರೋದು ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಇವತ್ತು ಸ್ವಲ್ಪ ನನ್ನ ಮಗಳದು ನಂದು ಎಲ್ಲ 3 ವರ್ಷ ಆಗಿದ್ದರೂ ನನ್ನ ರೇಷನ್ ಕಾರ್ಡ್ಗೆ ನನ್ನ ಹೆಸರನ್ನ ಆ್ಯಡ್ ಮಾಡಿರಲಿಲ್ಲ. ಹಾಗೆ ರೇಷನ್ ಕಾರ್ಡ್ಗೆ ನನ್ನ ಹೆಸರನ್ನ ಸೇರಿಸ್ಬೇಕಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್. ಇನ್ನು ಹೋಗೋ ಅಷ್ಟೊತ್ತಿಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ದೇ ಹೋದರೆ ಏನೋ ಮನಸ್ಸಿಗೆ ಕಿರಿಕಿರಿ ಅನಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಮನಗಿಸ್ಬಿಟ್ಟು ಅಷ್ಟೊತ್ತಿಗೆ ಮನೇನ ಕ್ಲೀನ್ ಮಾಡ್ಕೊಬಿಟ್ರೆ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಮಗಳನ್ನ ರೆಡಿ ಮಾಡಿ ಮನಗಿಸ್ಬಿಟ್ಟೆ. ಇನ್ನು ಅವಳು ಮನಗಿದ್ದ ಟೈಮಲ್ಲಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಈ ರೀತಿ ಹೊರಗಡೆ ಇರೋದ್ರಿಂದ ಬೆಳಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅಷ್ಟೇ ಧೂಳು ಸುಧಾ ಬರ್ತಾನೆ ಇರುತ್ತೆ. ಇನ್ನು ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಅಷ್ಟೇ ಧೂಳು ಆಗ್ತಾನೆ ಇರುತ್ತೆ. ಇನ್ನು ನನ್ನ ಮಕ್ಳು ಇರೋದ್ರಿಂದ ಮನೇಲಿ ಮಕ್ಕಳಿದ್ರೆ ಗಲೀಜು ಕಸ ಅಂಡೋದಕ್ಕೆ ಎಷ್ಟು ಸತಿ ಕಸ ಗುಡಿಸ್ತಾನೆ ಇರಬೇಕು. ಇವತ್ತು ಅವನ್ನ ಅಂಗನವಾಡಿಗೆ ರಜೆ ಹಾಕಿಸ್ಬಿಟ್ಟು ಅವನು ಕರ್ಕೋಗ್ತಾಯಿದ್ದೀವಿ. ರೇಷನ್ ಕಾರ್ಡ್ಗೆ ಹೆಬ್ಬೆಟ್ಟನ್ನ ಕೊಡಬೇಕಂತ ಹೇಳ್ಬಿಟ್ಟು ಅವನು ಕರ್ಕೋಗೋಣ ಅಂತ ಅಂದ್ಕೊಂಡು ಇನ್ನು ಅವನು ಅಷ್ಟೇ ಅಂಗನವಾಡಿಗೆ ರಜೆ ಹಾಕಿಸಿದ್ದು ಅವನು ಕರ್ಕೋಗೋಣ. ಒಂದೇನಾರ ಹೆಬ್ಬೆಟ್ಟು ಬೇಕಾಗುತ್ತೆ ಅಥವಾ ಅವ್ನ ಫೋಟೋ ಏನಾರ ಕ್ಯಾಪ್ಚರ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿದ್ದು. ಇನ್ನು ಮನೆ ಕ್ಲೀನ್ ನನ್ನ ಮಗಳು ಎದ್ದೇಳೋ ಅಷ್ಟೊತ್ತಿಗೆ ನನ್ನ ಮನೆ ಕೆಲಸನ ಮಾಡ್ಕೋಬೇಕಲ್ವ, ಹಾಗಾಗಿ ಅವಳು ಎದ್ದೇಳೋ ಅಷ್ಟೊತ್ತಿಗೆ ನೀಟಾಗಿ ಕಸನೆಲ್ಲ ಹೊಡ್ಕೊಬಿಡೋಣ. ಇನ್ನು ಮನೆ ಬೆಳಗ್ಗೆ ತರಕಾರಿ ಕಟ್ ಮಾಡಿದ್ದು ಸುಧಾ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ, ಹಂಗೆ ಬಿಟ್ಟಿದ್ದೆ. ಅವಳು ಮನಗಿರಲಿಲ್ಲ ಅಂದರೆ ನಂಗೆ ಕೆಲಸನೇ ಮಾಡೋದಿಲ್ಲ, ಅವಳು ನೋಡಿಕೊಂಡೇ ಇರಬೇಕಾಗುತ್ತೆ. ಇನ್ನು ಅಮ್ಮನೂ
ಅಮ್ಮನೂ ಅಷ್ಟೇ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಏನೋ ಫಂಕ್ಷನ್ ಐತೆ ಅಂತ ಅಂದ್ಬಿಟ್ಟು ಅಮ್ಮನೂ ಹೊರಗಡೆ ಹೋಗಿದ್ರು. ಇನ್ನು ಅವ್ರು ಬರೋಷ್ಟೊತ್ತಿಗೆ ನಾವು ಹೋಗಿದ್ವಿ ಬಂದ್ಬಿಡೋಣ ಅಂತ ಅಂದ್ಕೊಂಡು. ನೋಡಿ 3 ವರ್ಷದ ತವಿಂದ ರೇಷನ್ ಕಾರ್ಡ್ಗೆ ಸೇರಿಸಿಲ್ಲ ಅಂದರೆ ನಾವೇ ಗ್ರೇಟ್ ಅಲ್ವಾ. ಅಪ್ಪನ ಮನೆಗೆ ಅಕ್ಕಿ ಬರಲಿ ಅಂತ ಹೇಳ್ಬಿಟ್ಟು ಸೇರಿಸಿಲ್ಲ. ಇನ್ನು ಅಪ್ಪನ ಮನೆ ಹೆಂಗೋ ಇಬ್ಬರದು, ನನ್ನ ಮಗಂದು ನನ್ನ ಮಗಳದು ಆಧಾರ್ ಕಾರ್ಡ್ ರೆಡಿಯಾಗಿತ್ತಲ್ವ, ಹೆಂಗೋ 3 ಜನದ್ದು ಒಂದೇ ಸತಿ ಸೇರಿಸ್ಬಿಡೋಣ ಅಂತ ಅಂದ್ಕೊಂಡಿಬ್ರು ಇವತ್ತು ಹೋಗೋಣ ಅಂತ ಅಂದ್ಕೊಂಡು. ಇನ್ನು ಹೋಗೋಷ್ಟೊತ್ತಿಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಟ್ರೆ ಬಂದು ಆರಾಮಾಗಿರ್ಬೋದು. ಹಾಗಾಗಿ ಮನೆ ಕ್ಲೀನಿಂಗು ಆಯಿತು. ಇನ್ನು ನಾನು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಅವರು ಹೋಟ್ಲಿಗೆ ಚಿಕನ್ನ ಕೊಡೋಕ್ಕೆ ಹೋಗಿದ್ರು. ಇನ್ನು ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿ ಆಗೋಣ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ನನಗಂತೂ ಈ ರೀತಿ ಜಾಸ್ತಿ ನಾನು ಗ್ರ್ಯಾಂಡಾಗೆಲ್ಲ ರೆಡಿ ಆಗೋಕ್ಕೆ ಹೋಗೋದಿಲ್ಲ, ಆದಷ್ಟು ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಅನ್ಕೋತೀನಿ. ಇನ್ನು ನನ್ನ ಮಗಳು ಇದ್ದಾಳೆ ಅಷ್ಟೊತ್ತಿಗೆ ನಾನು ರೆಡಿನೂ ಆಗಬೇಕು, ಮನೆ ಕೆಲಸನೂ ಆಗಬೇಕಲ್ವ. ಅವಳಿದ್ದಾಳೆ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಿಂಪಲ್ಲಾಗಿ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಇರೋದು, ಹಾಗಾಗಿ ಸಿಂಪಲ್ಲಾಗಿ ಟಾಪು ಮತ್ತು ಪ್ಯಾಂಟ್ ಹಾಕೊಳ್ಳೋಣ ಅಂದ್ಕೊಂಡು ಹಾಕ್ಕೊಂಡೆ. ನನಗಂತೂ ನನ್ನ ಕೂದಲನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಮುಖನ ಬೇಕಾದರೆ 5 ನಿಮಿಷಕ್ಕೆ ರೆಡಿ ಆಗಿಬಿಡ್ತೀನಿ. ಈ ಕೂದಲನ್ನ ಹೊಡೆದು ತಲೆ ಬಾಚಬೇಕಂದ್ರೆ ಭಾರಿ ಕಷ್ಟ ನನಗೆ. ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮುಖಕ್ಕೆ ರೆಡಿ ಆಗೋಕ್ಕೆ. ಜಸ್ಟ್ ಕ್ರೀಮು ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪೌಡ್ರು, ಸ್ವಲ್ಪ ಕಾಜಲ್, ಒಂದು ಸ್ವಲ್ಪ ಲಿಪ್ ಬಾಮ್ನ ಹಚ್ಕೊಂಡ್ರೆ ನನ್ನ ಮೇಕಪ್ ಆಗೋಗುತ್ತೆ. ಇನ್ನು ನನ್ನ ಕೂದಲು ಎಷ್ಟೇ ಸರಿ ಸಿಕ್ಕೊಡಿದ್ರು ಆಗಾಗ ಸಿಕ್ಕಾಡ್ತಾನೆ ಇರುತ್ತೆ. ಅದನ್ನು ಸ್ವಲ್ಪ ಸಿಕ್ಕೊಡಿಬೇಕಂದ್ರೆ ಕಷ್ಟ ನನಗೆ. ಇನ್ನು ನಾನು ಎಷ್ಟೇ ರೆಡಿ ಆದರೂ, ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ನನ್ನ ಹಣೆಯಲ್ಲಿ ಸ್ವಲ್ಪ ಕುಂಕುಮ ಇದ್ರೇ ನಂಗೆ ಲಕ್ಷಣ ಅಂತ ಅನಿಸುತ್ತೆ. ಸೈಡ್ಗೆ ಒಂದು ಅಪ್ಪನ ಹಾಕ್ಕೊಂಡು ಜಡೆನ ಹಿಡ್ಕೊಂಡ್ರೆ, ನಂಗೆ ಫ್ರೀ ಏರ್ ಬಿಡೋದು ಅಷ್ಟು ಇಷ್ಟ ಆಗೋದಿಲ್ಲ. ಯಾವಾಗಲೂ ಜಡೆ ಹಿಡ್ಕೊಂಡ್ರೆ ನನಗೆ ಕಂಫರ್ಟಬಲ್ ಅನಿಸೋದು. ಫೈನಲಿ ಕುಂಕುಮ ಇಟ್ಕೊಂಡ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ, ಕುಂಕುಮನೂ ಇಟ್ಕೊಂಡಾಯಿತು. ನನ್ನ ಮಗನ ಬಂದಿದ್ದ, ಅವನು ಅಷ್ಟೇ ಬೇಗ ರೆಡಿ ಮಾಡೋಣ ಅಂತ ಹೇಳ್ಕೊಂಡು ಅವನಿಗೂ ರೆಡಿ ಮಾಡ್ತಾಯಿದ್ದೆ. ಅವನಿಗೆ ಬ್ಲ್ಯಾಕ್ ಶರ್ಟ್ ಆ್ಯಂಡ್ ಬ್ಲೂ ಪ್ಯಾಂಟ್ನ ಹಾಕೋಣ ಅಂದ್ಕೊಂಡೆ. ಅವನು ಅಷ್ಟೇ ಅವನಿಗೆ ಜಾಸ್ತಿ ಏನೂ ರೆಡಿ ಮಾಡೋಕ್ಕೆ ಹೋಗೋದಿಲ್ಲ. ಗಂಡು ಮಕ್ಳಿಗೆ ಅಷ್ಟೇ ಅಲ್ವಾ, ಪ್ಯಾಂಟು ಹಾಗೆ ಇಕ್ಕಿದ್ರೆ ಮುಗ್ದಾಯಿತು, ಅವ್ರು ರೆಡಿನೂ ಆಗೋಯ್ತು ಅಂತ. ಶರ್ಟ್ ಮಾಡ್ಕೊಡ್ತೀನಿ. ಆಮೇಲೆ ಫೋಟೋ ತೆಗೆದು ಕರ್ಕೊಯ್ತಿರಪ್ಪ, ನೀನು ಚೆನ್ನಾಗಿ ರೆಡಿ ಆದರೆ ಮಾತ್ರ. ನಾನು ಇಲ್ಲಿಟ್ಟೆ, ನಾನು ಬಚ್ಚಿ ನಾನು ಇಟ್ಟೆ ನಾನು ಬಟ್ಟೆ ಆಯ್ತು. ಈಗ ಅಲ್ಲಿಂದ ನಡ್ಕೊ ಸ್ಟೈಲ್ ಅನ್ನು ಯಾಕೆ ಕಣ್ಣೋಡಿ, ಅಲ್ಲಿಂದ ಹೊಡ್ಕೊ ಬಾ. ಅಲ್ಲಿ ಒಂದು ಪಪ್ಪಿ ಕೊಡು, ಒಂದು ಪ್ಲೇನ್ ಕಿಸ್. ಹೋಗ್ತಾ ಇದ್ದೀವಿ ಮಗನ, ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಪಪ್ಪಿ ಯಾರು ಕೊಡ್ತಾರೆ ಅಮ್ಮಂಗೆ? ಅಮ್ಮನ ಮಗ ಯಾರು? ಬನ್ನಿ ಓಡ್ ಬನ್ನಿ ಮನೀಶ್.
ಪುನರ್ವಿ ಮನ್ಗವಳಲ್ವ. ಇನ್ನು ರೇಷನ್ ಕಾರ್ಡ್ಗೆಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತಲ್ವ, ಅದನ್ನೆಲ್ಲ ಎತ್ತಿಕ್ಕೋತಾ ಇದೆ. ಏನೇನು ಬೇಕಂತಂದರೆ ರೇಷನ್ ಕಾರ್ಡ್ಗೆ ಸೇರ್ಸೋಕ್ಕೆ ಫಸ್ಟು ರೇಷನ್ ಕಾರ್ಡ್ಗೆ ಸೇರ್ಸೋಕ್ಕೆ ನಂದು, ನನ್ನ ಮಗಂದು, ನನ್ನ ಮಗಳದು 3 ಜನದ್ದು ಆಧಾರ್ ಕಾರ್ಡ್ ಬೇಕು. ಇನ್ನು ನಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಹಾಗೆ ಅಲ್ಲಿದು ನನ್ನ ಮಗಳದು ಮತ್ತು ನನ್ನ ಮಗಂದು ಬರ್ತ್ ಸರ್ಟಿಫಿಕೇಟು ಇಷ್ಟಾದರೆ ರೇಷನ್ ಕಾರ್ಡ್ಗೆ ಆರಾಮಾಗಿ ಸೇರಿಸ್ಬೋದು. ನಮ್ಮದು ಅಷ್ಟೇ ಇವತ್ತು ಸೇರ್ಸೋಕ್ಕಾಗುತ್ತೋ ಆಗೋದಿಲ್ಲೋ ಅಂತ ಅಂದ್ಕೊಂಡೆ. ನಾನು ಅಲ್ಲಿ ಎಲ್ಲ ಅಲ್ಲಿ ಅಡ್ರೆಸ್ಸೇ ಇದ್ದಿದ್ದು. ನಾನು ಆಗ ಎಲ್ಲನೂ ಈಗ ಚೇಂಜ್ ಮಾಡಿಸ್ಕೊಂಡೆ. ಇನ್ನು ಎಲ್ಲನೂ ಎತ್ತಿಕೊಳ್ಳೋಣ ಅನ್ನೋಷ್ಟೊತ್ತಿಗೆ ನನ್ನ ಮಗಳೂ ಕೂಡ ಎದ್ದಿದ್ಲು. ಅವಳನ್ನ ಆಗಲೇ ರೆಡಿ ಮಾಡಿ ಮನಗಿಸಿದೆ ಅಲ್ವಾ, ಆಗಲೇ ರೆಡಿಯಾಗಿ ಮಾಡಿ ಮನಗಿಸಿದ್ರಿಂದ ಅವಳನ್ನ ಆರಾಮಾಗಿ ಕರ್ಕೊ ಹೋಗ್ಬೋದು. ಇವಾಗ ಹೊರಗಡೆ ತುಂಬ ಗಾಳಿ ಬರ್ತಾ ಹಾಗೆ ಅಷ್ಟೇ ನಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಮರ ಗಿಡಗಳೆಲ್ಲ ಇರೋದ್ರಿಂದ ನೋಡೋಕ್ಕೂ ತುಂಬ ಇಂಪು ಅನಿಸುತ್ತೆ. ಹಾಗೆ ತುಂಬ ಗಾಳಿ ತಣ್ಣಗೆ ಬೀಸೋ ಸೆಕೆ ಟೈಮಲ್ಲಂತೂ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಇನ್ನು ಮಳೆ ಬರೋ ಥರ ಇರೋದ್ರಿಂದ ನನ್ನ ಮಗ ಬಟ್ಟೆ ಎಲ್ಲ ಎತ್ತಿಕ್ಕೊಬರ್ತೀನಿ ಅಂದ್ಬಿಟ್ಟು ಅವನೇ ಬಟ್ಟೆ ಎತ್ತಿಕ್ಕೊಬರೋಕ್ಕೆ ಅಂತ ಹೋಗಿದ್ದ. ಕೆಲವೊಂದು ಟೈಮು ನಾನು ಹೇಳಲಿಲ್ಲ ಅಂದರೂ ಕೆಲವೊಂದು ಕೆಲಸನ ಮಾಡ್ತಾನೆ. ಕೆಲವೊಂದು ಟೈಮ್ ನಾನು ಹೇಳಿದ್ರೂ ಸುದಾ ಆ ಕೆಲಸನ ಮಾಡೋದಿಲ್ಲ. ಮಕ್ಕಳು ಮೂಡ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ನೋಡಿ ಅವಳ ತಂಗಿ ಬಟ್ಟೆನ ಅವನೇ ಎತ್ಕೊಬರೋಂಗಾಗಿದ್ದಾನೆ. ಅವಳ ತಂಗಿ ಬಟ್ಟೆನೆಲ್ಲ ಎಲ್ಲ ಮೆತ್ತೆ ಇರೋದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಒಣಗಿರೋದು ಮಾತ್ರ ಎತ್ಕೊಬರ್ತೀನಿ ಅಂದ್ಬಿಟ್ಟು ಎತ್ಕೊಬಂದ. ಸರಿ ಮಗನೇ, ಹೋಗಿ ಒಳಗಡೆ ಇಟ್ಬಿಡ್ಪ ಅಂತ ಅಂದೆ. ಸರಿ ಆಯಿತು ಬಿಡಮ್ಮ, ಎತ್ತಿಕ್ತೀನಿ ಒಳಗಡೆಗೆ. ಇಲ್ಲಿ ಒಂದೊಂದು ಕೆಳಗಡೆ ಬಿದ್ದೈತಲ್ಲ, ಮೆತ್ತೆಯಾಗೈತಾ ಒಣಗೈತಾ ನೋಡ್ತೀನಿ ಅಂದ್ಬಿಟ್ಟು ನೋಡ್ದೆ. ಅದು ಸ್ವಲ್ಪ ಮೆತ್ತೆಯಾಗಿತ್ತು, ಅದನ್ನು ಎತ್ತಿಕ್ಲಿಲ್ಲ, ಹಂಗೆ ಹೊಂಟೋದ. ಇನ್ನು ಹೋಗಿದ್ದ ಕೆಲಸ ಅಂತೂ ಆಯಿತು. ಸದ್ಯಕ್ಕೆ 3 ವರ್ಷ ಆಯ್ತಲೇ ರೇಷನ್ ಕಾರ್ಡ್ಗೆ 3 ಜನದ್ದು ಸೇರ್ಸಾಯಿತು. ನಂದು, ನನ್ನ ಮಗಂದು, ನನ್ನ ಮಗಳದು 3 ಸೇರ್ಸಾಯಿತು. ಇನ್ನು ಆಲ್ರೆಡಿ ನನ್ನ ಮಗಳದು ಮಧ್ಯಾಹ್ನ ಊಟದ ಟೈಮ್ ಆಗಿತ್ತಲ್ಲ, ಹಾಗೆ ಮನೇಲಿ ಬಾಳೆಹಣ್ಣು ಇತ್ತು ಅಂತ ಹೇಳ್ಬಿಟ್ಟು ಪಾಪುಗೆ ಬಾಳೆಹಣ್ಣೆ ತಿನ್ನಿಸೋಣ ಅಂದ್ಕೊಂಡು ಬಾಳೆಹಣ್ಣೆ ತಿನ್ನಿಸ್ತಾಯಿದ್ದೆ. ಅವಳು ಅಷ್ಟೇ ಈಗ ಅಂಬೆಗೆಲ್ಲ ಇಕ್ಕೋದು, ಸ್ವಲ್ಪ ಅವಳೇ ಕುತ್ಕೊಳ್ಳೋದನ್ನೆಲ್ಲ ಕಲ್ತವಳಲ್ವ. ನನಗಂತೂ ತುಂಬ ಖುಷಿ. ಕರೆಕ್ಟ್ ಟೈಮ್ಗೆ ಅವಳೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಕಲಿಬೇಕು ಅದನ್ನೆಲ್ಲ ಕಲಿತಾ ಇದ್ದಾಳೆ. ಇನ್ನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಮಗನೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಅವನ್ನ ಕರ್ಕೊಂಡೋಗಿದ್ದು ವೇಸ್ಟ್ ಆಗೋಯ್ತು ಇವತ್ತು. ಮಕ್ಳದೇನು ಹೆಬ್ಬೆಟ್ಟು ಬೇಕಾಗಿರಲಿಲ್ಲ. ಅವ್ರನ್ನ ಕರ್ಕೊಬರ್ಲಿಲ್ಲ ಅಂದಿದ್ರು ಆಗ್ತಿತ್ತು. ಅವ್ನ ಅಂಗನವಾಡಿಗೆ ಬಿಟ್ಟಿದ್ರೆ ಆಗ್ತಿತ್ತು ಅಂತ ಅನ್ಕೋತಾ ಇದ್ದೆ. ಇನ್ನು ಅವನಿಗೂ ಮಧ್ಯಾಹ್ನ ಟೈಮ್ಗೆ ಊಟ ಏನು ಬೇಡ ಅಮ್ಮ ಅಂದ್ಬಿಟ್ಟು ಅವನು ಅಷ್ಟೇ ಬಾಳೆಹಣ್ಣು ತಿಂದ. ನನ್ನ ಮಗಳಿಗೂ ಬಾಳೆಹಣ್ಣು ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳು ಅಷ್ಟೇ ತುಂಬ ಚೆನ್ನಾಗಿ ಹೋಗಿದ್ದ ಕೆಲಸನೂ ಆಯಿತು. ಸದ್ಯಕ್ಕೆ ಇವಾಗಲಾದರೂ ಆಯಿತು ಅಂತ ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನ ಮಾತ್ರ ಬರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಪುಟ್ಟ ಕುಟುಂಬಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.